ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ನಾಳೆ ಎಕ್ಸಾಮಿಗೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ 3 ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳನ್ನ ನೋಡೋದಕ್ಕಿಂತ ಮುಂಚೆ 2024 ಆ್ಯನುವಲ್ ಎಕ್ಸಾಮಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ಯಾವ ರೀತಿಯಾಗಿ ಬಂದಿತ್ತು ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದು ನಿಮ್ಮ ಸೀನಿಯರ್ಸಿಗೆ ನಡೆದಿರುವಂತಹ ಎಕ್ಸಾಮಿನ ಕ್ವಶನ್ ಪೇಪರಲ್ಲಿರುವಂಥ ಫಿಲ್ ಇನ್ ದ ಬ್ಲಾಂಕ್ಸ್. ಒನ್ ಸಬಾರ್ಡಿನೇಟ್ ಶುಡ್ ರಿಸೀವ್ ಆರ್ಡರ್ಸ್ from and should be responsible to only one. Answer: superior. Policies are dash statements that guide thinking general. Dash is the technique used to motive people in an organization. Motive. Money required for carrying out business activities is called business finance. Offering products at less than least price is discount. ನೆಕ್ಸ್ಟು 2023 ಆ್ಯನುವಲ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಅನ್ನೋದನ್ನು ನೋಡ್ಕೊಳ್ಳಿ. ಡ್ಯಾಶ್ ಈಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೋಆರ್ಡಿನೇಷನ್. ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್ ಈಸ್ ನೋನ್ ಆಸ್ ಎ ಬಜೆಟ್. ದ ಶಿಫ್ಟಿಂಗ್ ಆಫ್ ಟ್ರೈನೀಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಜಾಬ್ ಟು ಅನದರ್ ಈಸ್ ನೋನ್ ಆಸ್ ಜಾಬ್ ರೊಟೇಷನ್. ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಇನ್ ಫಿಕ್ಸ್ಡ್ ಅಸೆಟ್ಸ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಕಂಟ್ರೋಲ್ಡ್ ಬೈ ಸೆಬಿ. ನೆಕ್ಸ್ಟು ಮಾಡೆಲ್ ಪೇಪರ್ 1ನಲ್ಲಿ ಇರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. ಡ್ಯಾಶ್ ಕಮ್ಯುನಿಕೇಷನ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಗ್ಯಾಂಗ್ ಪ್ಲಾಂಕ್. ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ದ ಆರ್ಗನೈಸೇಷನ್ ಸ್ಟ್ರಕ್ಚರ್ ವಿಚ್ ಈಸ್ ಬೇಸ್ಡ್ ಆನ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಈಸ್ ಕಾಲ್ಡ್ ಫಾರ್ಮಲ್ ಆರ್ಗನೈಸೇಷನ್. ಡ್ಯಾಶ್ ರಿಸಲ್ಟ್ಸ್ ಇನ್ ಹೈಯರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಹೈಕ್ ಇನ್ ಸ್ಯಾಲರಿ ಪ್ರಮೋಷನ್. Dash covers all the activities required to physically move the goods from producers to customers' place mix. If not satisfied, order of district commission can appeal to the state commission. ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 2ಅಲ್ಲಿ ಕೇಳಿರುವ ಫಿಲ್ ಇನ್ ದ ಬ್ಲಾಂಕ್ಸ್. ಡ್ಯಾಶ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. FW ಟೇಲರ್. ವೆರಿ ಇಂಪಾರ್ಟೆಂಟ್. ಇದೇ ರೀತಿ ಜನರಲ್ ಮ್ಯಾನೇಜ್ಮೆಂಟು ಕೂಡ ಇಂಪಾರ್ಟೆಂಟ್. ಹೆನ್ರಿ ಫೇಯಾಲ್. ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಪ್ಲಾನಿಂಗ್. ಡ್ಯಾಶ್ ಈಸ್ ಒನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಲೀಡರ್ಶಿಪ್. ಬಿಲ್ಡಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಅಸೆಟ್. ಸೊ ಫಿಕ್ಸ್ಡ್ ಅಸೆಟ್ಟಿಗೆ ಒಂದು ಎಕ್ಸಾಂಪಲ್ನ ಕೊಟ್ಟು ಡ್ಯಾಶಲ್ಲಿ ಕೇಳಿದ್ದಾರೆ. ಇದೇ ರೀತಿ ಕರೆಂಟ್ ಅಸೆಟ್ಟಿಗೂ ಕೇಳಬಹುದು. ಇಂಪಾರ್ಟೆಂಟು, ನೋಡ್ಕೊಳ್ಬೇಕು. ದ ಪ್ರೋಸೆಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಪ್ರಾಡಕ್ಟ್ಸ್ ಇಂಟು ಡಿಫ್ರೆಂಟ್ ಗ್ರೂಪ್ ಈಸ್ ಕಾಲ್ಡ್ ಗ್ರೇಡಿಂಗ್. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಕೇಳಿರುವಂತಹ ಕ್ವೆಶನ್ಸು. ಗ್ಯಾಂಗ್ ಪ್ಲಾಂಕ್ ಈಸ್ ಯೂಸ್ಡ್ ಇನ್ ದ ಕೇಸ್ ಆಫ್ ಎಮರ್ಜೆನ್ಸಿ. ಮೋಸ್ಟ್ ರಿಪೀಟೆಡ್, ವೆರಿ ಇಂಪಾರ್ಟೆಂಟ್. ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಅ ಡ್ಯಾಶ್ ಎನ್ವಿರಾನ್ಮೆಂಟ್. ಡೈನಾಮಿಕ್ ಎನ್ವಿರಾನ್ಮೆಂಟ್. ಇದು ಕೂಡ ಇಂಪಾರ್ಟೆಂಟ್. ಡ್ಯಾಶ್ ಈಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಗೈಡಿಂಗ್ ಪೀಪಲ್ ಇನ್ ಡೂಯಿಂಗ್ ವರ್ಕ್. ಡೈರೆಕ್ಟಿಂಗ್. ಡ್ಯಾಶ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ವೆಲ್ತ್ ಮ್ಯಾಕ್ಸಿಮೈಸೇಷನ್. ಪಬ್ಲಿಸಿಟಿ ಈಸ್ ಎ ಡ್ಯಾಶ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ನಾನ್ ಪರ್ಸನಲ್. ಒಂದಿಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳ ಕಲೆಕ್ಷನ್ಸ್ ನನ್ನ ಹತ್ರ ಇದೆ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದಿದೆ ಅದನ್ನು ಹೇಳ್ತಾ ಇದ್ದೀನಿ. ಡ್ಯಾಶ್ ಈಸ್ ನೋನ್ ಆಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್. ಹೆನ್ರಿ ಫೇಯಾಲ್. ಹೆನ್ರಿ ಫೇಯಾಲ್ ಈಸ್ ಅ ಮೈನಿಂಗ್ ಇಂಜಿನಿಯರ್. ಅದು ಒಂದು ಗೊತ್ತಿರಬೇಕು ನಿಮಗೆ. ಡ್ಯಾಶ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಂಡಿಂಗ್ ಪ್ಲಾನ್ ಪಾಲಿಸಿ. ಫಾರ್ ಡೆಲಿಗೇಷನ್ ಟು ಬಿ ಎಫೆಕ್ಟಿವ್ ಇಟ್ ಈಸ್ ಎಸೆನ್ಷಿಯಲ್ ದಟ್ ರೆಸ್ಪಾನ್ಸಿಬಿಲಿಟಿ ಬಿ ಅಕಂಪೈನ್ಡ್ ವಿತ್ ನೆಸೆಸರಿ ಡ್ಯಾಶ್ ಅಥಾರಿಟಿ. ಗ್ಯಾಂಗ್ ಪ್ಲಾಂಕ್ ಈಸ್ ದ ಡ್ಯಾಶ್ ರೂಟ್ ಆನ್ ದ ಸ್ಕ್ಯಾಲರ್ ಚೈನ್. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಶಾರ್ಟರ್ ರೂಟ್ ಗ್ಯಾಂಗ್ ಪ್ಲಾಂಕ್ ಅನ್ನೋದು. ಡ್ಯಾಶ್ ಈಸ್ ದ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್. ನೋಡಿ, ಇದು ರಿಪೀಟ್ ಆಗಿದೆ. ಡೆಲಿಗೇಷನ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಪ್ರಮೋಷನ್ ಈಸ್ ಆ್ಯಂಡ್ ಡ್ಯಾಶ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಇಂಟರ್ನಲ್, ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಗೆಟ್ ಕನ್ವರ್ಟೆಡ್ ಟು ಕ್ಯಾಶ್ ವಿತಿನ್ ಡ್ಯಾಶ್ 6 months. ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಸೆಟ್ಸ್ನ ವಿತಿನ್ 6 monthsಲ್ಲಿ ನಾವೇನು ಮಾಡ್ಬೋದು, ಕನ್ವರ್ಟ್ ಮಾಡಬಹುದು ಕ್ಯಾಶ್ ಆಗಿ. ಹೆನ್ರಿ ಫೇಯಾಲ್ ವಾಸ್ ಎ ಡ್ಯಾಶ್ ಮೈನಿಂಗ್ ಇಂಜಿನಿಯರ್. ನೆಕ್ಸ್ಟ್ ಡ್ಯಾಶ್ ಈಸ್ ಎಕ್ಸಾಂಪಲ್ ಫಾರ್ ಪ್ಲಾನ್ ವಿಚ್ ಈಸ್ ನೈದರ್ ಸಿಂಗಲ್ ಯೂಸ್ ಪ್ಲಾನ್ ನಾರ್ ಎ ಸ್ಟ್ಯಾಂಡಿಂಗ್ ಪ್ಲಾನ್. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದನ್ನು ನಾವು ಸಿಂಗಲ್ ಯೂಸ್ ಪ್ಲಾನು ಮತ್ತು ಸ್ಟ್ಯಾಂಡಿಂಗ್ ಪ್ಲಾನ್ ಎರಡೂ ರೀತಿ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ದಟ್ ಈಸ್ ಸ್ಟ್ರಾಟಜಿ. Element which cannot be delegated, that is accountability. Very important. Dash is one of the element of direction, communication. Motivational theory which classifies needs into hierarchical order was developed by ಅಬ್ರಹಾಂ ಮಾಸ್ಲೋ. ಮೋಟಿವೇಶನಲ್ ಥಿಯರಿ ಅಥವಾ ಹೈರಾರ್ಕಿ ನೀಡ್ಸನ್ನು ನಮಗೆ ಕೊಟ್ಟವ್ರು ಯಾರು? ಅಬ್ರಹಾಂ ಮಾಸ್ಲೋ. ಅಬ್ರಹಾಂ ಮಾಸ್ಲೋ ಅವ್ರದ್ದು ಯಾವ ಥಿಯರಿ ಅಂದರೆ ಮೋಟಿವೇಶನ್ ಥಿಯರಿ. ಮೋಟಿವೇಶನ್ ಥಿಯರಿಯನ್ನು ನಾವೇನಂತ ಕರಿತೀವಿ ಅಂದರೆ ಹೈರಾರ್ಕಿ ನೀಡ್ಸ್ ಕರಿತೀವಿ. ಸೊ ಇದೆಲ್ಲ ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೊಂದಿದೆ ನೋಡಿ. ಡ್ಯಾಶ್ ಸ್ಟ್ರಾಂಗ್ಲಿ ಅಡ್ವೊಕೇಟೆಡ್ ಪೀಸ್ ವೇಜ್ ಸಿಸ್ಟಮ್. ವೆರಿ ವೆರಿ ಇಂಪಾರ್ಟೆಂಟ್. FW ಟೇಲರ್. ಸ್ಟ್ರಾಂಗ್ ಆಗಿ ಅಡ್ವೊಕೇಟ್ ಪೀಸ್ ವೇ ಸಿಸ್ಟಮ್ನ ಸ್ಟ್ರಾಂಗ್ ಆಗಿ ಅಡ್ವೊಕೇಟ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ FW ಟೇಲರ್. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಈಸ್
ಡ್ಯಾಶ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಗ್ರೇಪ್ ವೈನ್ ಈಸ್ ಡ್ಯಾಶ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲೂ ಕೆಲವೊಂದು ಕವರ್ ಆಗಿದೆ. ಎ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ದಟ್ ಅರೈಸ್ ಸ್ಪಾಂಟೇನಿಯಸ್ಲಿ ಡ್ಯೂ ಟು ಇಂಟರಾಕ್ಷನ್ ಎಟ್ ವರ್ಕ್ ಈಸ್ ಕಾಲ್ಡ್ ಡ್ಯಾಶ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಎ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ಡ್ಯಾಶ್ ರೆಫರ್ಸ್ ಟು ದ ಮಿಕ್ಸ್ ಬಿಟ್ವೀನ್ ಓನರ್ಸ್ ಆ್ಯಂಡ್ ಬಾರೋಡ್ ಫಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್. ದ ಪರ್ಸನ್ ಹೂ ಸೆಟ್ ಅಪ್ ಹಿಸ್ ಬಿಸ್ನೆಸ್ ಈಸ್ ಕಾಲ್ಡ್ ಎಂಟ್ರಪ್ರಿನರ್. Dash is an example for top level management board of directors. The maturity period of treasury bills are 14 days to 364 days. Next to the software company promoted by Narayan Murthy is Infosys. Primary and secondary markets dash complement each other. Very important. Management is an dash force, intangible force. Dash is deciding in advance what to do and how to do it. Answer planning. Dash means giving instructions and guiding people in doing work, directing. The money market is a market for dash funds, short-term funds. Marketing management means management of the dash function, marketing function. Doing the task correctly at minimum cost through optimum utilization of resources is dash efficiency. And very important, illondide, dash is statement of expected results explained in numerical terms, budget. Next one, dash is considered as a method of personal appraisal through face-to-face conversion and observation. Answer, interview. The preparation of financial blueprint of an organization's future operation is called dash financial planning. Next one, dash is the benchmark index of BSE Sensex. The cheapest source of finance is retained earnings. Very important. Dash is not an objective of management policy making. Idu MCQL bandide. Deciding in advance what to do and how to do, known as dash planning. Idu repeat. Dash is a process of increasing knowledge and skill training. Dash is a platform for buying and selling second hand securities, stock exchange. Idu repeat agide question. Dash is the primary objective of financial management, wealth maximization. Dash is one of the on the job method of training, coaching. Idella off the job, on the job ನೀವು ನೋಡಿರ್ತೀರಿ, ಅದರಲ್ಲಿ ನಿಮಗೆ ಬರುತ್ತೆ. Dash means achieving the goals by completing the given task within the expected time, effectiveness. Dash means doing the task correctly and with minimum cost, efficiency. Dash are specific statements that inform what is to be done, rules. Very important. Rules. The process of finding possible candidates for a job or a function is known as recruitment. This is also very important. The preparation of a financial blueprint. ಓಕೆ, ಒನ್ಸ್ ಅಗೈನ್ ರಿಪೀಟೆಡ್ ಕ್ವಶನ್ ಗೊತ್ತಿರುತ್ತೆ, ಇದೆಲ್ಲವೂ ಕೂಡ ರಿಪೀಟ್ ಆಗಿದೆ. ಓಕೆ ಮಕ್ಕಳೇ, ಇದಿಷ್ಟು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಸೊ 8 ಮಿನಿಟ್ ವೀಡಿಯೋ, ಬಟ್ ಇದರಲ್ಲಿ ಹೇಳಿರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸಪ್ರೇಟಾಗಿ ನೀವೇನು ಓದ್ಕೊಳ್ಳೋದು ಬೇಡ, ಇದಿಷ್ಟಲ್ಲೇ ನಿಮಗೊಂದು ಐಡಿಯಾ ಬಂದಿರುತ್ತೆ ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್ ಸೆಟ್ಟನ್ನು ಕೊಡ್ತೀನಿ. ಎಷ್ಟು ಸೆಟ್ ಆಫ್ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸನ್ನು ನೀವು ನೋಡ್ಕೊಳ್ಬೇಕು, ಅದರಲ್ಲೊಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ಸ್ ರೈಸ್ ಆಗುತ್ತೆ ಅಂತ. ಮಾಡೆಲ್ ಕ್ವಶನ್ ಪೇಪರು, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಂತೂ ತುಂಬಾ ಇಂಪಾರ್ಟೆಂಟೇ ಆಗಿರುತ್ತೆ. ಅದ್ರ ಜೊತೆಗೆ ನನ್ನ ಹತ್ರ ಒಂದಿಷ್ಟು ಕ್ವಶನ್ಸ್ ಇದೆ, ಸೆಟ್ಸ್ ಇದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.